ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಒಂದು ಸಂತೋಷದ ಸುದ್ದಿ, ಸಂಭ್ರಮ, ಸಡಗರ ಎಲ್ಲ ಆಚರಣೆ ಮಾಡ್ಕೊಬೇಕಾಗಿರ್ತಕ್ಕಂಥ ಮಾಸ ಯಾವುದು ಅಂತಂದ್ರೆ ಮಕರ ರಾಶಿಯವರಿಗೆ ಇದೇ ಮಾರ್ಚ್ ತಿಂಗಳು. ಎಷ್ಟು ಖುಷಿ ಆಗುತ್ತೆ ರಾಶಿ ಭವಿಷ್ಯ ಹೇಳಕ್ಕೆ ನನಗೆ ಅಂದ್ರೆ ಎಷ್ಟು ಸಂತೋಷ ಆಗುತ್ತೆ. ನಂದೇ ರಾಶಿಗೆ ನನಗೆ 7.5 ಹೋಗ್ತಾ ಇದ್ದೀನೋ ಅಷ್ಟು ಸಂತೋಷ ಆಗ್ತಾ ಇದೆ ವೀಕ್ಷಕರೇ. ಇನ್ನು ನಿಮಗೆ ಹೇಗಿರ್ಬೇಡ, ಮಕರ ರಾಶಿಯವರು 7.5 ವರ್ಷದಿಂದ 7.5 ಪ್ರಭಾವದಲ್ಲಿ ಮುಳುಗಿತ್ತಂತ ನಿಮಗೆ ಶನಿ ಬಿಟ್ಟು ಹೋಗ್ತಾ ಇದೆ, 7.5 ಪೂರ್ಣ ಆಗ್ತಾ ಇದೆ ಅಂತಂದ್ರೆ ಜೀವನದಲ್ಲಿ ಒಂದು ಅದ್ಭುತವಾದ ದಾರಿ ಕಾಣ್ತಾ ಇದೆ ಅನ್ನುವಂಥದ್ದನ್ನ ನೀವು ತಿಳ್ಕೋಬೇಕು. ವಿಡಿಯೋ ಪೂರ್ತಿಯಾಗಿ ನೋಡಿ. ಮಕರ ರಾಶಿಯವರಿಗೆ ಕೆಲವೊಂದು ಇಂಪಾರ್ಟೆಂಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ ನಾನು. ಹೇಗೆ ಅಂತಂದ್ರೆ ಈ ಮಾರ್ಚ್ ತಿಂಗಳು 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದೆ. ಆದ್ರೆ 28 ಆದ್ಮೇಲೆ 29, 32, 3 ದಿನ ಇರುತ್ತೆ ಅಷ್ಟೇ ಮಾರ್ಚ್ ತಿಂಗಳು. ಏಪ್ರಿಲ್ ತಿಂಗಳಿಂದ ನಮ್ಗೆ ಅದು ಪ್ರಭಾವ ಬೀಳೋಕ್ ಶುರು ಆಗುತ್ತೆ. ಈ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ತಿಳ್ಕೊಳ್ಳೋದಾದ್ರೆ ತಿಳ್ಕೊಳ್ಳಿ. ಶನಿ ಯಾವತ್ತು ಬಿಟ್ಟು ಹೋಗ್ಬೇಕಾದ್ರೆ ಏನಾದ್ರೂ ಒಳ್ಳೇದನ್ನ ಮಾಡಿ ಹೋಗ್ತಾನೆ, ಕೊಟ್ಟು ಹೋಗ್ತಾನೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಜ್ಯೋತಿಷ್ಯದ ಅನುಸಾರದ ಕ್ಯಾಲ್ಕುಲೇಷನ್ಸ್ ಬೇರೆ ತರ ಇರುತ್ತೆ, ಬಟ್ ನಮ್ಮ ಹಿರಿಯರು ಹೇಳುವಂತ ವಚನ ಅದು. ಹಾಗಾಗಿ ನೀವು ಕಾಯ್ಬೇಕು. ಹೆಪ್ಪ ಶನಿ, ನೀನ್ ಬಿಟ್ಟು ಹೋಗ್ತಾ ಇದೀಯ ನಮ್ಮನ್ನ, ನಾನು ರಾಶಿನ ಬಿಟ್ಟು ಹೋಗ್ತಾ ಇದೀಯಾ, ಏನ್ ಕೊಡ್ತೀಯಪ್ಪ ಅಂತ ನೀವು ಶನಿನ ಕೇಳ್ಕೋಬೇಕು ಈ ತಿಂಗಳು. ಅದು ಬಹಳ ಮುಖ್ಯ. ಇದಲ್ಲದೆ ಮಕರ ರಾಶಿಯವರಿಗೆ ಗುರು ಬಲ ಇದೆ. ಗುರು ನಿಮಗೆ 3 ಮತ್ತು 12ನೇ ಮನೆ ಅಧಿಪತಿ. ಗುರು ಚೆನ್ನಾಗಿದ್ದಾರೆ. ಗುರುವಿನ 9ನೇ ಮನೆ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. ಗುರುಬಲ ಅನ್ನುವಂಥದ್ದು ಬಲಿಷ್ಠವಾಗಿರೋದ್ರಿಂದ ಈ ಮಾರ್ಚ್ ತಿಂಗಳು ಯಾವುದೇ ಪ್ರಯತ್ನಗಳಿದ್ರು ನೀವು ಮಾಡಿ. ಒಂದು ಸೈಟ್ ತಗೊಳ್ಳೋದು, ಒಂದು ಮನೆ ತಗೊಳ್ಳೋದು, ಅಥವಾ ಒಂದು ಏನಾದ್ರೂ ಬಂಗಾರ ಪರ್ಚೇಸ್ ಮಾಡೋದು, ವೆಹಿಕಲ್ ಪರ್ಚೇಸ್ ಮಾಡೋದು, ಏನೇ ಮಾಡಬೇಕಾದ್ರೂ ಈ ತಿಂಗಳು ನೀವು ಮಾಡಿ. ಕೆಲವರಿಗೆ ಸಂಧಿಕಾಲ ಜನ್ಮ ಜಾತಕದಲ್ಲಿ ಶನಿ ಚೆನ್ನಾಗಿಲ್ಲ ಅಂದಾಗ ಮಾತ್ರ ಈ ಸಂಧಿಕಾಲದಲ್ಲಿ ಏನು ಮಾಡಬಾರ್ದು. ಅದಕ್ಕೆ ಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸ್ಕೊಂಡು ಶನಿ ಏನಾದ್ರೂ ಬಲಹೀನವಾಗಿದ್ರೆ ಸಂಧಿಕಾಲ ಏನು ಮಾಡಕ್ ಹೋಗ್ಬೇಡಿ. ಶನಿ ಬಲಿಷ್ಠವಾಗಿದ್ದಾನ ತಗೊಳ್ಳಿ. ಅಪಾರ್ಟ್ಮೆಂಟ್ ಫ್ಲಾಟ್ ತಗೋತೀರಾ, ಅಥವಾ ಸೈಟ್ ತಗೋತೀರಾ, ಇಲ್ಲ ಮನೆ ಕಟ್ಟಕ್ ಶುರು ಮಾಡ್ತೀರಾ, ಕಟ್ಟಿರೋ ಮನೆ ತಗೊಳ್ತೀರಾ, ಬಂಗಾರ ತಗೊಳ್ತೀರಾ, ಅಥವಾ ವಾಹನ ತಗೊಳ್ತೀರಾ, ಏನಕ್ಕಾದ್ರೂ ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ನಿಮಗೆ ವಿಫಲ ಆಗಲ್ಲ, ಫಲವೇ ಸಿಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ನಿಮ್ಮ ಮೂಲ ಜಾತಕದಲ್ಲೂ ಶನಿ ಬಲಿಷ್ಠವಾಗಿದ್ದು ಈಗ ಶನಿ ಬಿಟ್ಟು ಹೋಗ್ತಾ ಇದಾರಲ್ಲ, ಏನಾದ್ರು ಕೊಡ್ಬೇಕಲ್ಲ, ಇದೇ ಶನಿ ಕೊಡ್ತಾ ಇರೋಂಥ ಗಿಫ್ಟ್ ಅಂತ ನೀವು ತಗೊಳ್ಬೇಕು. ಅಲ್ಲಿಗೆ ಗುರುವಿನ ದೃಷ್ಟಿ, ಶನಿಯ ಒಂದು ಬಲ ಎರಡೂ ಕೂಡ ನಿಮಗೆ ಮಿಕ್ಸ್ ಆಗ್ತಾ ಇದೆ. ಮೇಲಾಗಿ ಬುಧ, ನಿಮಗೆ ಭಾಗ್ಯಾಧಿಪತಿ ಬುಧ ನೀಚಭಂಗ ರಾಜಯೋಗದಲ್ಲಿ ತುಂಬಾ ಚೆನ್ನಾಗಿದ್ದು ಬುಧನ ಅನುಗ್ರಹನು ನಿಮ್ಗೆ ಚೆನ್ನಾಗಿದೆ. ವ್ಯಾಪಾರ, ವಿದ್ಯೆ, ಬುದ್ಧಿ, ಜ್ಞಾನ ಈ ಎಲ್ಲದರಲ್ಲೂ ಕೂಡ ನಿಮಗೆ ಅಭೀಷ್ಟವಾದ ಫಲಸಿದ್ಧಿ ಉಂಟಾಗುತ್ತೆ. ಎಸ್ಪೆಷಲಿ ಸ್ಕೂಲ್ಸು, ಕಾಲೇಜಸ್ಸು, ಟ್ಯುಟೋರಿಯಲ್ ಸೆಂಟ್ರು, ಟೀಚರ್ ಆಗಿ ವೃತ್ತಿ ಮಾಡುವಂಥವ್ರು, ಲೆಕ್ಚರರ್, ಪ್ರೊಫೆಸರ್, ಈ ತರ ಯಾವ್ಯಾವ ವಿದ್ಯೆಗೆ ಸಂಬಂಧಪಟ್ಟಂತಹ ಉದ್ಯೋಗ ಇರಲಿ, ವ್ಯಾಪಾರ ಇರಲಿ, ಈಗ ಸ್ಟೇಷನರಿ ಬಿಸ್ನೆಸ್ಸು, ಒಂದು ಪೆನ್ನು, ರಬ್ಬರು, ಪೆನ್ಸಿಲ್ ಮಾರುವಂಥವ್ರಾಗ್ಬೋದು, ಸ್ಕೂಲ್ ಬಟ್ಟೆ ತಯಾರಕರಾಗ್ಬೋದು, ಈ ತರದ್ದು ಯಾರಿದೆಯೋ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗೋ ರೀತಿಯಾಗಿ ಕಾಣ್ತಾ ಇದೆ ಹೊರತು ಅನಾನುಕೂಲ ಅನ್ನುವಂಥದ್ದು ಇಲ್ವೇ ಇಲ್ಲ ಅಲ್ಲಿ. ಸರಿ, ಬುಧನು ನೀಚಭಂಗ ರಾಜಯೋಗದಲ್ಲಿ ಬಲಿಷ್ಠ ಹೋಗ್ಲಿ. ಪಂಚಮ ಮತ್ತು ದಶಮಾಧಿಪತಿ ಆಗಿರತಕ್ಕಂತ ಶುಕ್ರ, ಅವರು ಕೂಡ ಉಚ್ಚ ಸ್ಥಾನ, ಎಕ್ಸಾಲ್ಟೆಡ್ ಪೊಸಿಷನ್. ಶುಕ್ರ ಉಚ್ಚ ಸ್ಥಾನ ಇದ್ದಾರೆ ಅಂತಂದ್ರೆ ಪಂಚಮ ಪೂರ್ವ ಪುಣ್ಯ ಬಲ ಆಯ್ತು, ಸಂತಾನಕ್ಕೆ ಬಲ ಆಯ್ತು, ಜೊತೆಗೆ ಪರಿವರ್ತನಾ ಯೋಗ ಬಂತು. ಅದರಲ್ಲಿ ಪರಿವರ್ತನಾ ಯೋಗದಲ್ಲಿ ಶುಕ್ರ ಮತ್ತೆ ಗುರು ಬಲಿಷ್ಠವಾದ್ರಿಂದ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಆಯ್ತು. ಜೊತೆಗೆ ನೀವು ಶುಭ ಕಾರ್ಯಗಳೇನಾದ್ರೂ ಮಾಡೋದಿದ್ರೆ ಮಾರ್ಚ್ ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಮೇಲಾಗಿ ಅಭಿವೃದ್ಧಿಯನ್ನು ಕೂಡ ನಿಮ್ಗೆ ಹೆಚ್ಚು ಕಾಣುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮೇಲಾಗಿ ಯಾವಾಗ ಶುಕ್ರ ಉಚ್ಚ ಸ್ಥಾನದಿರೋ ಈ ಅಂದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಬಿಸ್ನೆಸ್ಸು, ಮಾಡೆಲಿಂಗು, ಸಿನಿಮಾ ನಟ ನಟಿಯರು, ಆದ್ಮೇಲೆ ಬ್ಯೂಟಿ ಪ್ರಾಡಕ್ಟ್ಸು, ಬೋಟಿಕ್ ನಡೆಸ್ತಾ ಇರ್ತಕ್ಕಂಥವ್ರು, ಫ್ಯಾಷನ್ ಡಿಸೈನಿಂಗ್ ವಿದ್ಯಾಭ್ಯಾಸ ಮಾಡುವಂಥವ್ರು, ಫ್ಯಾಷನ್ ರಿಲೇಟೆಡ್ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಹುದ್ದೆಲಿ ಇರ್ತಕ್ಕಂಥವ್ರು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಪ್ರಸಿದ್ಧಿಯಾಗಿರುವಂತಹ ಒಂದು ಫಲ ನಿಮಗೆ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಪ್ರಯತ್ನ ಬೇಕಷ್ಟೇ, ನಿಮ್ಮ ಪ್ರಯತ್ನ ಇಂಪಾರ್ಟೆಂಟು. ಏನಂದ್ರೆ ನಿಮಗೆ ಮಕರ ರಾಶಿಯವರಿಗೆ 8ನೇ ಮನೆ ಅದೃಷ್ಟ ಕೊಡೋ ಸ್ಥಾನ. 8ನೇ ಮನೆ ಅದೃಷ್ಟ ಸ್ಥಾನಕ್ಕೆ ಅಧಿಪತಿ ಅಂತ ಸೂರ್ಯ ಬಂದು 2ನೇ ಮನೆಯಲ್ಲಿ ಶತ್ರು ಸ್ಥಾನ. ಶನಿಗೆ ಸೂರ್ಯ ಶತ್ರು ಆದ್ರಿಂದ ಶತ್ರು ಸ್ಥಾನದಲ್ಲಿದ್ದು 14ನೇ ತಾರೀಕುವರೆಗೂ ಒಂದ್ ಸ್ವಲ್ಪ ನಿಮಗೆ ಅದ್ಭುತ ಅನ್ನೋ ತರ ಇರಲ್ಲ. 14ನೇ ತಾರೀಕು ನಂತರವೇ ನಿಮಗೆ ಅದ್ಭುತ ಅನ್ನುವಂಥದ್ದು ಕಾಣ್ಲಿಕ್ಕೆ. ಯಾಕೆಂದ್ರೆ 14ನೇ ತಾರೀಕು
ಅಷ್ಟಮಾಧಿಪತಿಯಾದಂಥ ಸೂರ್ಯ ಶತ್ರುವಿನ ಒಂದು ಮನೆಯಿಂದ ಮಿತ್ರನ ಮನೆಗೆ ಪ್ರಯಾಣ ಮಾಡಿಬಿಡ್ತಾರೆ. 8th house ಲಾರ್ಡ್ ಈಸ್ ಇನ್ 3rd house ಅಂತ ತಗೋಬಹುದು. 3ನೇ ಮನೆ ಧೈರ್ಯ, ಸಾಹಸ, ವೃದ್ಧಿಯಾಗಿ ಎಸ್ಪೆಷಲಿ ಸಕ್ಸಸ್ ಅನ್ನ ಹೊಂದ್ಬಿಡ್ತೀರಾ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಕಡೆ ಸೂರ್ಯನೂ ನಿಮ್ಗೆ 14ನೇ ತಾರೀಕು ನಂತರ ಫಲ ಕೊಡ್ತಾನೆ. ಬುಧ, ಶುಕ್ರ ಹಾಗೂ ಗುರು 3 ಜನನು ತುಂಬಾ ಚೆನ್ನಾಗಿದ್ದಾರೆ. ಈವನ್ ಶನಿನೂ ಕೂಡ ಇನ್ನೇನು ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗಾಗಿ ಶನಿಯಿಂದನೂ ಫಲ ಇದೆ. ಯಾವ ಗ್ರಹದಿಂದ ನಿಮ್ಗೆ ಏನಾದರೂ ಸಮಸ್ಯೆ ಇದೆ ಅಂತಂದ್ರೆ ಕುಜ ಬಂದು 6ನೇ ಮನೆಯಲ್ಲಿದ್ದಾರೆ. ಕುಜನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇದೆ. ಸಾಧಾರಣವಾಗಿ ಕುಜನ ದೃಷ್ಟಿ ಬಂದು 7, 8, 12, ಕೆಲವೊಮ್ಮೆ 4 ಕೂಡ ಅಪ್ಲೈ ಆಗ್ಬಿಡುತ್ತೆ. ಸರಿ, 8ನೇ ಮನೆ ರಾಶಿಯಿಂದ ಅಂದ್ರೆ ನಿಮ್ಮ ರಾಶಿಗೆ ಕುಜನಿಂದ 8ನೇ ಮನೆ ದೃಷ್ಟಿ ಪ್ರಭಾವ ಏನ್ ಹೇಳುತ್ತೆ? ಸಾಹಸ ಸಂಗ್ರಾಮ ರುಚಿಶ್ಚಂಡ ಸ್ಫುಟ ಬಾಂಧವೋತಿ ಧನುರ್ರತು ಉದಯೇ ಕುಜ ಸಂದೃಷ್ಟೆ ಭವತಿ ನರಸ್ಥೂಲ ಶೇಫಶ್ಚ ಅಂತ ಹೇಳಿ ಶ್ಲೋಕ. ಅಂದ್ರೆ ಇದ್ರ ಕೊನೆ ವರ್ಡ್ ನಿಮ್ಗೆ ಹೇಳಲಿಕ್ಕಾಗಲ್ಲ. ಅದು ಬಿಟ್ಟು ಎಲ್ಲ ಹೇಳೋದಾದ್ರೆ ಈ ತಿಂಗಳು ಕುಜ ದೋಷ ಇಲ್ಲ, ಕುಜ ದೃಷ್ಟಿ ಇದೆ ನಿಮಗೆ. ಹಾಗಾಗಿ ಭೂಮಿ ಸಂಬಂಧಪಟ್ಟಂತ ವ್ಯಾಪಾರಿಗಳಾಗ್ಬೋದು, ರೈತರಾಗ್ಬೋದು, ರಿಯಲ್ ಎಸ್ಟೇಟ್ ಮೀಡಿಯೇಟರ್ ಆಗ್ಬೋದು, ಸಿವಿಲ್ ಇಂಜಿನಿಯರ್ಸ್ ಆಗ್ಬೋದು, ಕೆಲಸ ಮಾಡೋ ಮೇಸ್ತ್ರಿಗಳು, ಕೂಲಿ ಕೆಲಸ ಮಾಡೋರು ಯಾರೇ ಆಗ್ಬೋದು, ಮಣ್ಣನ್ನ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ಅಷ್ಟೂ ಜನಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಕೋಪ ಮಾತ್ರ ಜಾಸ್ತಿ ಬರುತ್ತೆ, ಮಹಾ ಕೋಪಿಷ್ಠರಾಗ್ತೀರ. ಜೊತೆಗೆ ಉತ್ತಮ ಬಾಂಧವ್ಯ ಇರುತ್ತೆ. ಬಡ ಅಂತ ಮಾತಾಡ್ಬಿಡ್ತೀರ ಮಕರ ರಾಶಿಯವರು ಈ ತಿಂಗಳು, ಬಟ್ ಮನ್ಸಲ್ಲಿ ಏನೂ ಇರಲ್ಲ. ಆ ಥರದ ಸ್ವಭಾವರಾಗಿರ್ತೀರ. ಆಮೇಲೆ ಅತಿ ಧರ್ಮಿಷ್ಠ, ಸಿಕ್ಕಾಪಟ್ಟೆ ದೈವ ಭಕ್ತ ಬಂದ್ಬಿಡುತ್ತೆ ಈ ತಿಂಗಳು, ಅದೇನಂತ ಗೊತ್ತಾಗಲ್ಲ. ಇದೆಲ್ಲವೂ ಕೂಡ ನಿಮಗೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಅಂದ್ರೆ ಇದನ್ನು ಪಾಸಿಟಿವ್ ಆಗಿ ತಗೋಬಹುದು, ನಮ್ಮ ನೆಗೆಟಿವ್ ಇಲ್ಲ. ಬಟ್ 6ನೇ ಮನೇಲಿ ತಾನೇ ಇದಾರವರು, ರೋಗಸ್ಥಾನ, ಸ್ವಲ್ಪ ರೋಗಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಉದರ ಕಾಯಿಲೆಗಳು, ಪೈಲ್ಸು, ಡೈಜೆಸ್ಟಿವ್ ಸಿಸ್ಟಮ್ ತೊಂದರೆ, ಹೀಟ್ ಇಶ್ಯೂಸ್ ಎಲ್ಲ ಆಗುತ್ತೆ. ಜೊತೆಗೆ ಯಾವಾಗ 6ನೇ ಮನೆಯಲ್ಲಿ ಕುಜ ಇದಾರೋ ಸ್ವಲ್ಪ ಕೋಪ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ನಲ್ಲ, ತನ್ನ ಮೂಲಕ ಶತ್ರುಗಳು ಉತ್ಪತ್ತಿ ಆಗ್ಬಿಡ್ತಾರೆ. ಆಮೇಲೆ ಶುಭ ಕಾರ್ಯದ ಸಾಲ ಮಾಡ್ತೀರಾ, ಅಂದ್ರೆ ಒಳ್ಳೆ ಕಾರ್ಯಕ್ಕೆ ಸಾಲ ಮಾಡ್ತೀರಾ. ಋಣ ಅಂದ್ರೆ ಸಾಲ ಒಳ್ಳೇದಕ್ಕೆ. ಜನರಲೈಸ್ ನೋಡೋದಾದ್ರೆ ಹಾಗಾದ್ರೆ ಈ ತಿಂಗಳು ಮಕರ ರಾಶಿ ಅವ್ರಿಗೆ ಏನು ಪರಿಹಾರ ಪಡೋದ್ರೆ ಯಾವ ಪರಿಹಾರವೂ ಇಲ್ಲ. ಸಂತೋಷ, ನೆಮ್ಮದಿಯಾಗಿದೆ, ಪ್ರಯತ್ನ ಪಡಿ, ಸಕ್ಸಸ್ ಆಗುತ್ತೆ. ಮನಸ್ಸಿಗೆ ಆನಂದ, ಶುಭ ಫಲ, ಯತ್ನ ಕಾರ್ಯಗಳ ಜಯಪ್ರಾಪ್ತಿ, ರೈತರಿಗೆ ಸಂತೋಷ, ಒಳ್ಳೆ ವಾತಾವರಣ. ಸಾಲ ಬಾಧೆ ನಿಮಗೆ ಕಾಡುತ್ತೆ, ಒಳ್ಳೆ ಸಾಲ, ಅದನ್ನು ಹೇಳಿದೆ ನಾನು. ತಂದೆಗೆ ನಮಸ್ಕಾರ ಮಾಡಿ ನಿಮ್ಮ ಕೆಲಸಗಳನ್ನು ಮಾಡಿ ಮುಂದುವರಿಸಿ, ಖಂಡಿತ ಸಕ್ಸಸ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ವಿಶೇಷ ಫಲ, ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಸ್ತ್ರೀ ಸೌಖ್ಯ, ವ್ಯಾಪಾರ ವ್ಯವಹಾರದಲ್ಲಿ ಲಾಭ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರ್ಣಕ್ರಿಯೆ ತೊಂದರೆ ಆಗ್ಬೋದು, ನೋಡ್ಕೊಳ್ಳಿ. ಆಹಾರ ತಿನ್ನೋ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು. ಕೆಲವೊಂದಿಷ್ಟು ಧ್ಯಾನ, ಮೆಡಿಟೇಷನ್ ಮಾಡೋದು ಉತ್ತಮ. ಕೋರ್ಟ್ ಕಚೇರಿಗಳಲ್ಲೂ ಜಯಪ್ರಾಪ್ತಿ ಇದೆ. ವೃತ್ತಿಪರ ಜೀವನದಲ್ಲಿ ಸ್ಥಾನಪಲ್ಲಟ ಆಗುವಂತ ಸಾಧ್ಯತೆ, ನಿರೀಕ್ಷೆ. ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಬದಲಾವಣೆ ಆದರೂ ವೃದ್ಧಿ ಇದೆ. ಪ್ರಯಾಣ ಚೆನ್ನಾಗಿರುತ್ತೆ, ಪ್ರಯಾಣದಲ್ಲಿ ಅನುಕೂಲನಾಗುತ್ತೆ, ಏನು ಭಯಪಡೋ ಅವಶ್ಯಕತೆ ಏನಿಲ್ಲ. ವಾಹನ ಕೊಳ್ಳೋರು, ವಾಹನ ಚಾಲನೆ ಮಾಡೋರು ಕೂಡ ತುಂಬಾ ಚೆನ್ನಾಗಿದೆ. ತಂದೆ ತಾಯಿ ಆಶೀರ್ವಾದ ಅಂತ ಬಹಳ ಮುಖ್ಯ ನಿಮಗೆ. ಈ ತಿಂಗಳು ಸೋಂಬೇರಿತನ ದೂರವಾಗುತ್ತೆ. ಬಂಧು ಮಿತ್ರರ ಸಹಾಯ, ಆಗಮನ, ಅನುಷ್ಠಾನ, ಭೋಜನ. ಆಕ್ಸಿಡೆಂಟ್ಸ್, ಇನ್ನೇನು ಅಪಘಾತ ಆಗ್ಬೇಕು, ಆಕ್ಸಿಡೆಂಟ್ ಆಗ್ಬೇಕು ಅಂಬೇಕಾದ್ರೆ ಪಾರ್ ಆಗ್ತೀರಾ, ಅದೆಲ್ಲ ನಿಮಗೆ ಶನಿನೇ ಪಾರ್ ಮಾಡೋದು ನಿಮ್ಮನ್ನ. ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ. ಒಳ್ಳೆ ವಸ್ತ್ರ ವಸ್ತುಗಳೆಲ್ಲ ಖರೀದಿ ಮಾಡ್ತೀರಾ. ಗುರುಗಳ ಆಶೀರ್ವಾದನ ಸಿಗುತ್ತೆ. ದಾನ ಧರ್ಮಗಳು ಹೆಚ್ಚು ಮಾಡ್ತೀರಾ. ಒಂದು ಒಳ್ಳೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತಹ ಯೋಗ ಯೋಜನೆಗಳು ನಿಮಗೆ ರೂಪಿಸ್ಕೊಳ್ತೀರಾ. ಇದಿಷ್ಟು ನೋಡಿ ಮಕರ ರಾಶಿಯವರಿಗೆ ಫೇವರ್ ಆಗಿ ಬಂದ್ಬಿಡ್ತು. ನೆಕ್ಸ್ಟ್ ಲೆವೆಲ್ ಆಗಲ್ಲ ಏನು? ಶನಿ. ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದೆ. 7.5 ವರ್ಷದಿಂದ ಇದ್ದಂತ 7.5 ಅನ್ನೋದು ನಿಮ್ಗೆ ದೂರ ಆಗ್ತಾ ಇದೆ. 7.5 ಮುಗಿದ ಮೇಲೆ ನಿಮ್ಮ ರಾಶ್ಯಾಧಿಪತಿಯನ್ನು ಶನಿನೇ, ಅವನ ಆಗ್ರಹ ದೂರವಾಗಿ ಅನುಗ್ರಹ ಪ್ರಾಪ್ತಿ ಆಗುತ್ತೆ. ಆದ್ರೂ ಅಪ್ಪ 7.5 ವರ್ಷ ನನ್ನನ್ನು ಆಳ್ಬಿಟ್ಟಲ್ಲಪ್ಪ, ತುಂಬಾ ಸಂತೋಷ, ಥ್ಯಾಂಕ್ ಯು, ನನ್ ಬಿಟ್ಟು ಹೋಗ್ತಾ ಇದೆ ಅಂತ ಒಂದು ಧನ್ಯವಾದಗಳು ಹೇಳ್ಬೇಕು. ನೀವು ಧನ್ಯವಾದಗಳು ಹೇಗೆ ಹೇಳ್ಬೇಕಂದ್ರೆ, ಮಾರ್ಚ್ 28 ಶನಿ ಬದಲಾವಣೆ ಆಗ್ತಿದ್ರೆ ಮಾರ್ಚ್ 29 ತಾರೀಕು ನಿಮ್ಮ ಮನೆ ಸುತ್ತಮುತ್ತನೋ, ನಿಮ್ಮ ಊರಲ್ಲೋ, ನಿಮ್ಮ ಸಿಟಿ ಸುತ್ತಮುತ್ತ ಎಲ್ಲಾದ್ರೂ ಒಂದ್ ಕಡೆ ಶನಿ ಶಾಂತಿ ಮಹಾಯಾಗಗಳನ್ನ ಮಾಡ್ತಾ ಇರ್ತಾರೆ. ಮಾರ್ಚ್ 29 ತಾರೀಕು ಮಾಡ್ತಾ ಇರ್ತಾರೆ ಮಹಾಯಾಗಗಳು. ಎಲ್ಲಾದ್ರೂ ಆಗ್ಲಿ ಖಂಡಿತವಾಗ್ಲೂ ಪಾಲ್ಗೊಂಡು ಥ್ಯಾಂಕ್ಸ್ ಗಿವಿಂಗ್ ಹೇಳ್ಬೇಕು ನೀವು ಮಕರ ರಾಶಿಯವರು. ಹಾಗಾಗಿ ಸ್ವಾಮಿ ಆಶೀರ್ವಾದ ನಿಮ್ಗೆ ಸಿಗ್ಲಿ, ಭಗವಂತನ ಅನುಗ್ರಹ ನಿಮ್ಗೆ ಸಿಗ್ಲಿ. ಮಕರ ರಾಶಿಯವ್ರಿಗೆ ಗುಡ್ ಲಕ್. ಯಾಕೆಂತಂದ್ರೆ 7.5 ಮುಂದೆ ಹೋಗ್ತಾ ಇದೆ ಅಂದ್ರೆ ಬಿಟ್ಟು ಹೋಗ್ತಾ ಇದೆ, ನಿಮ್ಗೆ ಇನ್ನೇನು ಯೋಚನೆ ಇಲ್ಲ. ನಿರಾತಂಕವಾಗಿ, ನಿರಾಳವಾಗಿ, ಸಂತೋಷವಾಗಿ ನೀವು ಜೀವನ ಮಾಡ್ಬೋದು.
ನೋಡಿದ್ರಲ್ಲ ವೀಕ್ಷಕರೇ, ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.